ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತಿಯವರ. ಆದ್ಮೇಲೆ ಎರಡೂ ಕ್ಷೇತ್ರಗಳ ಮೇಲೆ ಈಗ ಎಲ್ಲರೂ ನಿಗಾ ಇಟ್ಟು ತಮ್ಮದೇ ಆದ ವಿಶ್ಲೇಷಣೆ, ವಿಮರ್ಶೆ, ಯಾರು ಗೆಲ್ಬೋದು, ಯಾರು ಸೋಲ್ಬೋದು, ಹಾಗೆ ಊಹೆಗಳು ಮಾಡ್ತಾಯಿದ್ದಾರೆ. ಊಹೆಗಳಿಗೆ ಅವ್ರದ್ದೇ ಆದಂತಹ ಒಂದು ಏನಪ್ಪ ಅಂತಂದ್ರೆ ದೃಷ್ಟಿಕೋನ ಇದ್ದೇ ಇರ್ತದೆ. ಆ ದಿಶೆಯಲ್ಲೇ ಎರಡೂ ಕ್ಷೇತ್ರಗಳಲ್ಲೇ ಏನೇನು ಆಗ್ಬೋದು, ಏನು ವೀರಣ್ಣ ಚರಂದಿಮಠ ಗೆಲ್ತಾರ, ಉಮೇಶ್ ಮೀಟಿ ಅವ್ರು ಗೆಲ್ತಾರ, ಟಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಗೆಲ್ತಾರ, ಸಮರ್ಥ ಶಾಮೂರ್ ಗೆಲ್ತಾರ, ಯಾರು ಗೆಲ್ಬೋದು, ಯಾರ್ಯಾರು ನಾವೇನಂತೀವಿ ಅದು ಪ್ಲಸ್ ಅಂತೀವಿ ಅಥವಾ ಲಾಭ ಯಾವ ದೃಷ್ಟಿಯಿಂದ ಆಗ್ಬೋದು, ಯಾರಿಗೆ ಲಾಸು ಆಗ್ಬೋದು, ಲುಕ್ಸಾನ್ ಆಗ್ಬೋದು, ಸೋಲ್ಬೋದು, ಏನು ಗ್ರೌಂಡ್ಗಳು, ಆ ದಿಶೆಯಲ್ಲಿ ಒಂದಿಷ್ಟೇನೋ ವಿಚಾರ ಮಾಡಿದಾಗ BJPಗೆ ಆಗೋ ಲಾಭಗಳೇನಪ್ಪ, ಅದರಲ್ಲೂ ಮುಖ್ಯವಾಗಿ ಬಾಗಲಕೋಟೆಯಲ್ಲೇ ನಮ್ಮ ಚರಂತಿ ಮಠರಿಗೆ ಏನು ಲಾಭ ಆಗ್ಬೋದು ಅಂದರೆ, ಮೊದಲನೇದಾಗಿ ಹಿಂದುತ್ವ RSS ಅಲ್ಲಿ ಕಟ್ಟಿ ಬೆಳೆಸಿ ಅದ್ರ ಜೊತೆಗೆ ಜನರೊಂದಿಗೆ ತಮ್ಮ ಗುರುತಿಸ್ಕೊಂಡಂಥವ್ರು. RSSನ ಅತ್ಯಂತ ಗಟ್ಟಿನಲ್ಲೇ ಬಾಗಲಕೋಟೆಯ ಊರು. ಇದು ಭಾಳ ಹೆಲ್ಪ್ ಆಗುವಂಥ ವಿಷಯ. ಇನ್ನು ಎರಡನೇದಾಗೆ ಶಾಸಕನಾಗಿ ಆಡಳಿತ ಮಾಡಿದಂಥದ್ದು ಮತ್ತು ಶಿಕ್ಷಣ ರಂಗದಲ್ಲಿ ಕೆಲಸ ಮಾಡಿದ್ದು, ಇದು ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ ಅಂಥೇಳಿ ತಜ್ಞರ ಅಭಿಪ್ರಾಯ. ಯಾಕಂದ್ರೆ ಗೆಲುವಿಗೆ ಒಂದು ಏನಾದರೂ ಕಾರಣ ಬೇಕಲ್ಲ. ಆ ದಿಶೆಯಲ್ಲೇ ಮುಂದೆ ಈ ಒಳಮೀಸಲಾತಿ ಸಲುವಾಗಿ ತಿಕ್ಕಾಟ ನಡೆದ, ಕೊಡಬಾರ್ದು ಅಂತೇಳಿ ಬಲಗೈಯವರು ಕೊಡಬೇಕು ಅಂತೇಳಿ ಎಡಗೈಯವರು ತಿಕ್ಕಾಟ ನಡೆದ. ಅದು ಲಾಭ ಆಗ್ಬೋದು, ಕಾಂಗ್ರೆಸ್ ತಪ್ಪು ಮಾಡ್ಯಾರ ಅಂತೇಳಿ ಲಾಭ ಮಾಡ್ಕೋಬೋದು ಅಂತೇಳಿ ಒಂದು ಲೆಕ್ಕ. ಅದಂದ್ರೆ ಇನ್ನೊಂದು ಏನಪ್ಪ ಅಂದ್ರೆ, ಕಾಂಗ್ರೆಸ್ನಿಂದ ಅಭಿವೃದ್ಧಿ ಆಗಿಲ್ಲ ಅನ್ನುವಂಥದ್ದು ಟೀಕೆ ಟಿಪ್ಪಣಿ ಮೇಲೆ ಕೇಳ್ತಾ ಇರ್ತೀವಿ. ಅಭಿವೃದ್ಧಿ ಅಂದರೆ ಏನು ಆ ಮಾತು ಬೇರೆ, ಅದನ್ನ ನಮ್ಮ ಚರ್ಚೆ ಮಾಡುವಂಥದ್ದು. ಬಟ್ ಈಗ BJPಗೆ ಇರುವಾಗ ಅಭಿವೃದ್ಧಿ ಅಂದರೆ ರೋಡ್ ಇರ್ಬೋದು, ಗಟರ್ ಇರ್ಬೋದು, ಮತ್ತಿರ್ಬೋದು, ಆಗಿಲ್ಲ ಅಂತೇಳಿ ಮುಂದೆ ಇನ್ನೊಂದು ಏನಪ್ಪ ಅಂದ್ರೆ ಪ್ರಚಾರ ಮಾಡುವಲ್ಲಿ ಒಗ್ಗಟ್ಟಾಗಿಬಿಟ್ಟದಲ್ಲ. ಇವೆಲ್ಲವೂ ಗೆಲ್ಲೋದಕ್ಕೆ ಮುಖ್ಯ ಕಾರಣ ಆಗ್ಬೋದು ಗೆದ್ರೆ ಅಂತೇಳಿ. ಅದಕ್ಕೆ ಅಲ್ಲಿ ಒಂದಿಲ್ಲ ಕಾಂಗ್ರೆಸ್ ಗೆದ್ದರೆ ಏನಾಗ್ಬೋದಪ್ಪ ಲಾಭಗಳು, ಅಥವಾ ಕಾಂಗ್ರೆಸ್ ಗೆಲ್ಲೋದಕ್ಕೆ ಕಾರಣಗಳು ಏನಾಗ್ಬೋದು ಅಂತ ವಿಚಾರ ಮಾಡಿದ ಸಹಜವಾಗಿ HY ಮೇಟಿ ಅವರ ನಿಧನ ಆಗಿದ್ದಾರೆ. ಅದರಿಂದಾಗಿ ಸಹಜವಾಗಿ ಒಂದು ಅನುಕಂಪ ಇರ್ತದೆ, ಅದು ಕಾಂಗ್ರೆಸ್ಗೆ ಹೆಲ್ಪ್ ಆಗ್ಬೋದು, ಉಮೇಶ್ ಮೇಟಿ ಅವ್ರಿಗೆ ಹೆಲ್ಪ್ ಆಗ್ಬೋದು. ಮುಂದೆ ಗ್ಯಾರಂಟಿ ಯೋಜನೆಗಳು ಇದು ಭಾಳ ಮಹತ್ವದ. ಇವತ್ತೇನಾದರೂ ವೀರಣ್ಣ ಚರಂತಿಮಠದಲ್ಲಿ ಸೋದ್ರೆ ಮುಖ್ಯ ಕಾರಣ ಆಗೋದು ಗ್ಯಾರಂಟಿಗಳು. ಯಾಕಂದ್ರೆ ನಾವು ಏನೋ ಹೇಳ್ಬೋದು ಅಭಿವೃದ್ಧಿ ಆಗಿಲ್ಲ, ಅದು ಮಾಡಿ ಟೀಕೆ ಏನು ತಪ್ಪಿಲ್ಲ. ಬಟ್ ಗ್ಯಾರಂಟಿಗಳು ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಬಸ್ನಲ್ಲಿ ಫ್ರೀ ಅಡ್ಡಾಡೋದು ಮತ್ತು ಪ್ರತಿ ಕುಟುಂಬದ ಹೆಣ್ಣುಮಗಳಿಗೆ ಹೆಣ್ಣುಮಗಳಿಗೆ 2,000 ರೂಪಾಯಿ ಕೊಡೋದು ಪ್ಲಸ್ ಪಾಯಿಂಟ್ ಆಗ್ತದೆ. ಯಾಕೆಂದ್ರೆ ಹೆಣ್ಮಕ್ಳು 50% ಅದಾರಲ್ರಿ, ಆ ಕಾರಣಕ್ಕಾಗಿ. ಅದೇ ಕಾರಣಕ್ಕೆ ಅಹಿಂದ ಮತಗಳ ಜೊತೆಗೆ ಲಿಂಗಾಯತ ಮತಗಳನ್ನು ಸೆಳೆಯುವ ಯತ್ನ. ಅಹಿಂದರಂತೆ ಒಂದು ಆಗಿ ಹಾಕಾರ ಕೊರೂರು ಇರ್ಬೋದು, ಮತ್ತೊಂದು ಇರ್ಬೋದು, ಕೆಳಜಾತಿ ಎಲ್ಲ ಒಂದು ಅಹಿಂದ OBC ಒಂದಾಗೋ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಲಿಂಗಾಯತರು ಒಂದು ಸ್ವಲ್ಪ ವಿಶ್ವಾಸ ಇಟ್ಟಿದ್ದಾರೆ. ಮುಂದೆ KPCC ಹಾಗೂ ಇನ್ನೊಂದು ಮುಖ್ಯ ಸತೀಶ್ ಜಾರಕಿಹೊಳಿ ಅವರಲ್ಲಿ ಓಡಾಡ್ತಾ ಇದ್ದಾರೆ ಅನ್ನೋಂಥ ಒಂದು ಮಾತುಗಳು ಬರ್ತಾವೆ. ಅದು ಎಷ್ಟು ಮಟ್ಟಿಗೆ ಪ್ರಭಾವ ಆಗ್ತದೆ ಗೊತ್ತಿಲ್ಲ. ಆದರೆ ಓಡಾಡಲಿಕ್ಕೆ ಮೊದಲು ಸುಳ್ಳಲ್ಲ, ಓಡಾಡ್ತಾ ಇದ್ದಾರೆ, ಅದು ಆಗ್ಬೋದು, ಇಲ್ಲಂತಲ್ಲ. ಇವು ಎರಡೂ ಥರಗಳಿದ್ದಂಥ ಪ್ಲಸ್ಗಳು. ಇನ್ನು ಮೈನಸ್ ಏನಪ್ಪ BJPಯಲ್ಲಿ ಇಲ್ಲತ್ತು ಏನು, ಮಧ್ಯದು ನಗರದ ಪ್ರದೇಶದ ಮತದಾರರನ್ನು ಹೆಚ್ಚು ನೆಚ್ಚಿಕೊಂಡಿರೋದು. ಇದು ಮಧ್ಯದು ಹಳ್ಳಿಗಳಲ್ಲಿ ಎಷ್ಟು ಬರ್ತದೆ ಹುಟ್ಟು ಗೊತ್ತಿಲ್ಲ, ಅದು ನಗರಗಳಲ್ಲಿ ಹೆಚ್ಚು ಬರ್ತದೆ, ಪಟ್ಟಣದಲ್ಲಿ ಹೆಚ್ಚು ಬರ್ತದೆ ಅಂಥದ್ದು. ಮುಂದೆ ಕ್ಷೇತ್ರದಲ್ಲಿ ಅಲ್ಲಿ ನಾಯಕರೊಳಗೆ ಒಂದು ಭಿನ್ನಾಭಿಪ್ರಾಯ ಎಲ್ಲ ಪಾರ್ಟಿ ಆಗಿರುವಣ ಅಲ್ಲಿ ಅದಾವ, ಅದು ಪೆಟ್ಟಾಗ್ಬೋದು, ಒಳಗುದಿಕೆ ಆಗ್ಬೋದು. ಅದು ಕಳೆದ ಸಲ ಪಕ್ಷೇತರ ಸ್ಪರ್ಧಿಸಿದ್ದ ಸಹೋದರ ಮಲ್ಲಿಕಾರ್ಜುನ ಚರಂತಿಮಠ ಕಾಂಗ್ರೆಸ್ ಆಗಿದ್ದಾರೆ, ಅವ್ರು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡ್ತಾರೆ, ಅದು ಪೆಟ್ಟು ಬಿಡ್ಬೋದು ಅವ್ರಿಗೆ. ಮುಂದೆ ವೈಯಕ್ತಿಕ ಕಾರಣಗಳಿಗೆ ಪಕ್ಷದ ಒಳಗೆ ಹೊರಗೆ ಮನಸ್ತಾಪದ ಆರೋಪ, ಒಬ್ರಿಗೊಬ್ಬ ಪಕ್ಷದೊಳಗೆ ಆರೋಪ ಪ್ರಚಾರ ಕಂಡು ಬರ್ತವೆ, ಇದು ಆಗ್ಬೋದು. ಗ್ಯಾರಂಟಿ ಯೋಜನೆ ಆಗೋ ಸತೀಶ್ ಜಾರಕಿಹೊಳಿ ಅವರ ಚುನಾವಣಾ ತಂತ್ರ ಇವು ಸಹಿತ ಮಾಡೇ ಸಾಗ್ಬೋದು. ಯಾಕಪ್ಪ ಅಂದರೆ ಇವ್ರು ಏನು ತಂತ್ರ ಮಾಡೋಕ್ಕೆ ಹೋಗಿದ್ದು, ಮತ್ತೆ ದುಡ್ಡು ಹಂಚಕ್ಕೆ ಹೋಗಿದ್ದು, ಅಥವಾ ಮತ್ತೊಂದು ಇರ್ಬೋದು, ಎಲ್ಲರೂ ಭೇಟಿ ಆಗೋದು ಸಹಿತ ಮೈನಸ್ ಆಗ್ಬೋದೇನೋ ಅನ್ನುವಂಥ ಒಂದು ಲೆಕ್ಕಾಚಾರ ಹೇಳ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ನ ಮೈನಸ್ಗಳು ಏನಪ್ಪ ಅಥವಾ ಅಲ್ಲಿ ಕೊರತೆಗಳೇನೆಂದ್ರೆ, ಒಳ ಮೀಸಲಾತಿ ಗೊಂದಲದಿಂದ ಮತ ನಷ್ಟದ ಆತಂಕ. ಒಳ ಮೀಸಲಾತಿ ಸ್ಪಷ್ಟೀಕರಣ ಕೊಡಲಿಲ್ಲ, ಅದು ಹೊರತು ಬಿಡ್ಬೋದು. ಯಾಕಪ್ಪ ಅಂತಂದ್ರೆ ಎಡಗೈಯ ಜನರ ಒಂದಿನ ಬಲಗೈಗೆ ಒಪ್ಪಿದ್ರೆ ಎಡಗೈಗೆ ಒಪ್ಪಿದ್ರೆ ಬಲಗೈಯ, ಹಿಂಗೆ ಗೊಂದಲದ. ಮುಂದೆ ಅಭ್ಯರ್ಥಿಗೆ ಅನುಭವದ ಕೊರತೆ ಅದ ಅನ್ನುವಂಥದ್ದು, ವಯಸ್ಸಾಣದು ಅದ. UKPಗೆ ಘೋಷಿಸಿದಷ್ಟು ಅನುದಾನ ನೀಡಿಲ್ಲ ಎಂಬ ಆರೋಪ.
UKP ಅಂದರೆ ಕೃಷ್ಣ ಅದೇನು ಪ್ರಾಜೆಕ್ಟ್ ಅದ ಅದಕ್ಕೆ 3ನೇ ಕಂತು ಎಷ್ಟು ಕೊಡಬೇಕು ಇದನ್ನು ಕೊಟ್ಟಿರೋ ಆರೋಪದ ಗ್ರಾಮೀಣ ಭಾಗವನ್ನೇ ಹೆಚ್ಚಿಕೊಂಡಿರ್ಬೋದು. ಗ್ರಾಮೀಣ ಭಾಗದಾಗ ಹೆಚ್ಚು ನಂಬಿಕೆ ಇಟ್ಟಿದ್ದು ನಾಳೆ ಫಸ್ಟು ಕೊಡ್ಬೋದು. ಮುಂದೆ BDDA ಅಧ್ಯಕ್ಷ ನೇಮಕಾತಿ ಮಲ್ಲಿಕಾರ್ಜುನ ಮೀಟಿಗೆ ಟಿಕೆಟ್ ನೀಡಿದ್ದಕ್ಕೆ ಕೆಲವರಲ್ಲಿ ಅಸಮಾಧಾನ ಅನ್ನುವಂಥ ಮಾತುಗಳು ಕೇಳಿ ಬರ್ತದೆ. ಅದರ ಒಟ್ಟಲ್ಲೇ ಇವು ಪ್ಲಸ್ ಆ್ಯಂಡ್ ಮೈನಸಸ್. ಇನ್ನು ಹಿಂಗೆ ಇಲ್ಲಿ ನೋಡಿದಾಗ ನಮ್ಮ ದಾವಣಗೆರೆ ದಕ್ಷಿಣದಲ್ಲಿ ನೋಡಿದಾಗ ಅಲ್ಲಿ ಪ್ಲಸ್ ಮೈನಸ್ ಅದ. ವಿಶೇಷವಾಗಿ ಇಲ್ಲಿ ಭಾಳ ಮಹತ್ವದ ಕೆಲಸ ಮಾಡೋದು ಯಾವುದಂದ್ರೆ ಮುಸ್ಲಿಮರು ಯಾವ ಕಡೆ ಒಲವು ತೋರಿಸ್ತಾರೆ, ಯಾರಿಗೆ ಮತ ಹಾಕ್ತಾರೆ ಅನ್ನೋದು ಮೆಜಾರಿಟಿ ಅವರ ಇದ್ದಾರೆ. ಹೀಗಾಗಿ BJPಗೆ ಇದು ಲಾಭನೂ ಆಗ್ಬೋದು ಹೆಚ್ಚು ಕಡಿಮೆ. BJPಯಿಂದ ಶ್ರೀನಿವಾಸ್ ದಾಸ್ ಕರಿಯಪ್ಪ ನಿಂತಿದ್ದಾರೆ, ಅವ್ರಿಗೆ ಏನು ಲಾಭ ಆಗ್ಬೋದು. ಕಾಂಗ್ರೆಸ್ ಮೇಲೆ ಮುಸ್ಲಿಮರ ಅಸಹನೆ ಇದು ದೊಡ್ಡ ಲಾಭ ಆಗೋ ಸಾಧ್ಯತೆ ಇದೆ ಇವರಿಗೆ. ಅವೆಲ್ಲ ಓಟುಗಳು BJPಗೆ ಬಿದ್ದರೆ ನಿಶ್ಚಿತವಾಗಿಯೂ ನಮ್ಮ ದಾಸ್ ಕರಿಯಪ್ಪ ಶ್ರೀನಿವಾಸ್ ಆರಿಸಿ ಬರ್ಬೋದು. ಮುಂದೆ ಮತದಾರರ ಜೊತೆಗೆ ಅಭ್ಯರ್ಥಿ ಹೊಂದಿರೋ ಆತ್ಮೀಯ ಒಡನಾಟ ಇವ್ರ ಬಗ್ಗೆ ಭಾಳಷ್ಟು ಕೇಳಿದ್ರು ನಾವು. ಮೂಲತಃ ಇವರು JDSದವರು, ಜನರ ಜೊತೆ ಸಂಪರ್ಕ ಇದ್ದಂಥವ್ರು, ಅದು ಭಾಳ ಅವ್ರಿಗೆ ಲಾಭ ಆಗುವಂಥ ಸಾಧ್ಯತೆಗಳಿದ್ದಾವೆ. ಮುಂದೆ ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ವರ್ಗಗಳೇನು ಮತಗಳಿದ್ದಾವೆ ಕ್ರೋಢೀಕರಣ ಆಗ್ಬೋದು ಇವರು. ಯಾಕಂದ್ರೆ ಎಷ್ಟು ಇರೋದ್ರಿಂದಾಗಿ ಬಣ ಮರೆತು ಅಭ್ಯರ್ಥಿ ಬೇರೆಗಿಂತ ಮುಖಂಡರು JDS ಜೊತೆಗಿನ ಮೈತ್ರಿ ಇವು ಇಲ್ಲಿ ಹೆಲ್ಪ್ ಆಗುವಂಥ ಸಾಧ್ಯತೆಗಳಿದ್ದಾವೆ. JDS ಜೊತೆಗೆ ಅವರ ತಂದೆ ಅಂದರೆ ಈ ನಮ್ಮ ದಾಸ್ ಕರಿಯಪ್ಪ ಅನ್ನೋರು ಇವರು JDSನ ಗುರುತಿಸ್ಕೊಂಡು ಇವರಿಗೆಲ್ಲ ಪ್ಲಸ್ ಆಗುವಂಥ ಸಾಧ್ಯತೆಗಳಿದ್ದಾವೆ, ಹೆಚ್ಚಾಗ್ಬೋದು ಅಂತೇಳಿ. ಇನ್ನು ಕಾಂಗ್ರೆಸ್ಸದ್ದು ಸಮರ್ಥ್ ಶಾಮನೂರ್ ಅವ್ರದ್ದು ಶಾಮನೂರು ಶಿವಶಂಕರಪ್ಪ ತಿಳ್ಕೊಂಡಿದ್ದು ಇವರಿಗೆ ಪ್ರಭಾವ ಒಂದು ಹೆಲ್ಪ್ ಆಗ್ತದೆ ಮ್ಯಾಕ್ಸಿಮಮ್ ಅನ್ನುವಂಥ ಮಾತು. ಮುಂದೆ SS ಮಲ್ಲಿಕಾರ್ಜುನ ಸಚಿವರು ಇದ್ದಾರೆ, ಡಾಕ್ಟರ್ ಪ್ರಭಾ ಸಂಸದೆ ಇದ್ದಾರೆ, ಅದು ಅಲ್ಲಿ ಹೆಲ್ಪ್ ಆಗ್ತದೆ. ಕಮಾಂಡ್ ಅದ. ಮತ್ತು ಸಾದಿಕ್ ಪೈಲ್ವಾನ ಕಣದ ಹಿಂದೆ ನಿವೃತ್ತಿ ಆಗಿದ್ದಾರೆ. ಮತ್ತು ಕ್ಷೇತ್ರದ ಶಾಮನೂರು ಕುಟುಂಬದ ಬಿಗಿ ಹಿಡಿತ ಇವೆಲ್ಲನೂ ಗೆಲ್ಲೋದಕ್ಕೆ ಕಾರಣ ಆಗ್ಬೋದು ಅನ್ನುವಂಥದ್ದು. ಇನ್ನು ಮೈನಸ್ಗಳು ಅದರಲ್ಲೂ ಮುಖ್ಯವಾಗಿ ಮುಸ್ಲಿಮರಲ್ಲಿ ಭುಗಿಲದ ಅಸಮಾಧಾನ, ಮುಸಲ್ಮಾನರು ದೂರ ಸರಿತಾ ಇದ್ದಾರೆ. ಎರಡನೇದಾಗಿ ಕುಟುಂಬ ರಾಜಕಾರಣದ ವಿರುದ್ಧ ಮತದಾರರಲ್ಲಿ ಅಸಹನೆ ಇದೆ. ಇವರೇ ಒಳ್ಳೆ ಆಗ್ಬೇಕು, ಬೇರೆ ಇಲ್ಲ ಅಂತೇಳಿ ಈವನ್ ಲಿಂಗಾಯತರಲ್ಲಿ ಬೇರೆ ಸಮುದಾಯದಲ್ಲೂ ಇದ್ದಾವೆ, ಅದು ಸಹಿತ ಇವರಿಗೆ ಇದಾಗ್ಬೋದು. ಮುಸ್ಲಿಂ ಸಮುದಾಯದ 13 ಅಭ್ಯರ್ಥಿಗಳು ಕಣದಲ್ಲಿರೋದ್ರಿಂದ ಮತ ಚದುರೋ ಭೀತಿ. ಇನ್ನೊಂದೇನಪ್ಪ 13 ಬಂದಿದ್ದಾರೆ ಮುಸ್ಲಿಮ್ಸು, ಎಲ್ಲರಲ್ಲಿ ವೋಟ್ ಹಂಚೋದಪ್ಪ ಅಂದ್ರೆ ನಮ್ಗೆ ಕಡಿಮೆ ಆಗ್ಬೋದು ಅನ್ನೋಂಥ ಮಾತು. ಮುಂದೆ ಸಚಿವ ಜಮೀರ್ ಅಹಮದ್ ಖಾನ್, ಪರಿಷತ್ ಸದಸ್ಯ ಅಬ್ದುಲ್ ಜಬ್ಬಾರ್ ಮತ್ತಿದ್ರು ಪ್ರಚಾರಕ್ಕೆ ಗೈರು, ಅವ್ರು ಬರಲೇ ಇಲ್ಲ. ಮುಂದೆ ಇನ್ನೊಂದೇನಪ್ಪ ಜನ್ಜೀತ್ ಮೇಲಿನ ಅಭ್ಯರ್ಥಿಗೆ ರಾಜಕೀಯ ಅನುಭವದ ಕೊರತೆ. ಹೊಸ ಹುಡುಗ, ರಾಜಕೀಯ ಅನುಭವ ಇಲ್ಲ, ಕೊರತೆಯಿಂದ ಸೋಲ್ಬಹುದು ಅಂತ. ಹಿಂಗೆ ಪ್ಲಸ್ ಆ್ಯಂಡ್ ಮೈನಸಸ್ ಇಲ್ಲಿ ಇದ್ದಾವೆ. ಮುಂದೆ BJPಯಲ್ಲಿ ಮೈನಸ್ ಏನದಪ್ಪ ಅಂತಂದ್ರೆ ಮುಸ್ಲಿಂ ಬಾಹುಳ್ಯದ ಕ್ಷೇತ್ರದಲ್ಲಿ BJP ಬಗೆಗೆ ಅಪನಂಬಿಕೆ ಒಂದು ದೊಡ್ಡ ಮೈನಸ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಮುಸಲ್ಮಾನರ ಮೇಲಿದ್ದಂಥ ಅಪನಂಬಿಕೆ ಮುಸ್ಲಿಮರದ್ದು ಇವ್ರ ಮೇಲೆ BJP ಮೇಲೆ. ಮುಂದೆ ಸಾಮಾನ್ಯ ಕ್ಷೇತ್ರದಲ್ಲಿ STಗೆ ಟಿಕೆಟ್ ನೀಡಿದ್ದರಿಂದ ವೀರಶೈವ ಲಿಂಗಾಯತರ ಮತ್ತು ಕೈ ತಪ್ಪುವ ಭೀತಿ ಇದು ಅಲ್ಲದ ಮೈನಸ್. ಲಿಂಗಾಯತರು ಮತ್ತು ವೀರಶೈವ ಲಿಂಗಾಯತರು ದೂರ ಸರಿ ಸಾಧ್ಯತೆಗಳಿದ್ದಾವೆ. 284 ಮತಗಟ್ಟೆಗಳ ಪೈಕಿ 67 ಮತಗಟ್ಟೆಗಳಲ್ಲಿ ಇಲ್ಲ ಬೂತ್ ಮಟ್ಟದ ಕಾರ್ಯಕರ್ತರು. ಇಲ್ಲೇ BJPಗೆ ಏನಪ್ಪ ಅಂದ್ರೆ 62 ಮತಗಟ್ಟೆಗಳಲ್ಲಿ ಬೂತ್ ಲೆವೆಲ್ದಲ್ಲಿ ಏನಪ್ಪ ಕೆಲಸ ಮಾಡೋರಿಲ್ಲ. ಮುಸ್ಲಿಂ ಸಮುದಾಯದ ಬಂಡಾಯ ಶಮನಕ್ಕೆ ಕಾಂಗ್ರೆಸ್ ನಿರಂತರ ಪ್ರಯತ್ನ ಮಾಡ್ತಾಯಿದೆ. ಮುಸ್ಲಿಂ ಬದಲಾಗಿರಬಹುದು. ಕ್ಷೇತ್ರ ಪುನರ್ವಿಂಗಡಣೆ ಬಳಿಕವೂ ಧಕ್ಕದ ಗೆಲುವು. ಇಲ್ಲಿವರೆಗೆ ಒಮ್ಮೆ ಕ್ಷೇತ್ರ ವಿಂಗಡಣೆ ಅದು ಸಿಕ್ಕಿಲ್ಲ ಇದಕ್ಕೆ BJPಗೆ. ಇವೆಲ್ಲ ಮೈನಸ್ ಆ್ಯಂಡ್ ಪ್ಲಸಸ್ ಅದಾವೆ. ಇದ್ರೊಳಗೆ ಏನೇನು ಆಗ್ಬೋದು, ಏನಿಲ್ಲ. ಒಟ್ಟಿನಲ್ಲಿ ಎಲ್ಲರಿಗೂ ಕುತೂಹಲ ಅದ ದಾವಣಗೆರೆ ಬದಲಾಗಿ ಮುಸ್ಲಿಮ್ರು ಎತ್ತು ನಡೀತಾರಂತೆ. ಮುಂದೆ ಅದೇ ಕಾಲಕ್ಕೆ ಅನುಭವ ಗೆಲ್ತದೋ ಏನಾದ್ರ ಜೊತೆಗೆ ಅನುಕಂಪ ಗೆಲ್ತದೋ ಸಹಿತದ. ಹೀಗಾಗಿ ಇವರ ಮಾತುಗಳೇನೋ ಒಂದು ಸ್ವಲ್ಪ ಬೆಲೆ ಬರುವಂಗೆ ಕಾಣ್ತಾವ. ಮಧ್ಯದಾಗೆ ಉಮೇಶ್ ಮೇಟಿ ಅವ್ರು ಹೇಳ್ತಾರೆ, ಸಿದ್ದರಾಮಯ್ಯ ಸರ್ಕಾರ ನುಡಿದಂತೆ ನಡೆದಿದೆ, ಪಂಚ ಗ್ಯಾರಂಟಿಗಳನ್ನು ಜಾರಿಗೊಳಿಸಿದೆ, ಮಹಿಳೆಯರ ಸಬಲೀಕರಣವಾಗಿದೆ, ದಲಿತರು ಸೇರಿ ಎಲ್ಲ ವರ್ಗದವರಿಗೆ ಯೋಜನೆಗಳಿಂದ ನೆರವಾಗಿದೆ. ಹೀಗಾಗಿ ಗ್ಯಾರಂಟಿಯಿಂದ ಗೆಲ್ತು ಅನ್ನೋಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಇನ್ನು ನಮ್ಮ ವೀರಣ್ಣ ಚರಚಮಠರು BJP ಅಭ್ಯರ್ಥಿ, ಕಾಂಗ್ರೆಸ್ ಸರ್ಕಾರದ ವೈಫಲ್ಯವೇ BJPಗೆ ಹೊರವಾಗಲಿದೆ. ಅದು ವೈಫಲ್ಯ ಕೆಲಸ ಮಾಡಿಲ್ಲ, ಅದರಿಂದ ಲಾಭ ಆಗ್ತೈತಿ. ಮುಖ್ಯಮಂತ್ರಿ ಹುದ್ದೆ ಕಿತ್ತಾಟದಿಂದ ಆಡಳಿತ ಹಳಿ ತಪ್ಪಿದೆ. ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿದೆ, ಅದಕ್ಕೆ ನಮಗೆ ಆಗ್ತದೆ ಅವ್ರು ಹೇಳ್ತಾರೆ. ಮುಂದಿನ ನಮ್ಮ ಇದರಲ್ಲೇ ದಾವಣಗೆರೆಯಲ್ಲಿ ನಮ್ಮ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವ್ರು ಹೇಳ್ತಾರೆ, ಇಷ್ಟು ವರ್ಷಗಳಿಂದ ಕ್ಷೇತ್ರ ಅಭಿವೃದ್ಧಿ ಕಂಡಿಲ್ಲ. ದಾವಣಗೆರೆ ಕ್ಷೇತ್ರ ಅಭಿವೃದ್ಧಿನೇ ಆಗಿಲ್ಲ, ರೋಡ್ ಸರಿಯಾಗಿಲ್ಲ, ಕಾರ್ಮಿಕರು ರೈತರ ಅಧಿಕ ಸಂಖ್ಯೆಯಲ್ಲಿದ್ದು ಈ ಬಾರಿ ಬದಲಾವಣೆ ಬಯಸಿ BJPಯ ಕೈ ಹಿಡಿಯಲಿದ್ದಾರೆ ಅಂತ ಅವ್ರು ಹೇಳ್ಕೊಳ್ತಾರೆ. ಮತ್ತು ನಮ್ಮ ಸಮರ್ಥ ಶಾಮನೂರು ಶಿವಶಂಕರಪ್ಪ ಅವರು ಮಧ್ಯ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕಟ್ಟಿ ಬೆಳೆಸಿದ್ದಾರೆ, ಕ್ಷೇತ್ರದಲ್ಲಿ ಹೆಜ್ಜೆ ಗುರುತು ಮೂಡಿಸಿದ್ದಾರೆ, ಮತದಾರರು ಕೈ ಹಿಡಿಯುವ ವಿಶ್ವಾಸವಿದೆ ಅಂತ ಅವರು ಹೇಳಿಕೆಯನ್ನು ಕೊಡ್ಕೊಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಅವರು ತಮ್ಮ ಮುಗಿನ ನೇರಕ್ಕೆ ಅವ್ರು ಮಾತಾಡ್ಕೊಂಡಿದ್ದಾರೆ. ಈ ಎಲ್ಲ ನೆಲೆಯಲ್ಲೇ ಏನಾಗ್ಬೋದು,
ಇಲ್ಲೇ ಬಾಗಲಕೋಟೆಯಲ್ಲೇ ಏನು ಚಂದ್ರಮೌಳಿ ಗೆಲ್ತಾರ, ಮೇಟಿಯವ್ರು ಗೆಲ್ತಾರ. ಅದೇ ಕಾಲಕ್ಕೆ ಇಲ್ಲೇ ದಕ್ಷಿಣ ದಾವಣಗೆರೆಯಲ್ಲೇ ಸಮರ್ಥ ಗೆಲ್ತಾರ, ಇಲ್ಲ ಟಿ ಶ್ರೀನಿವಾಸ್ ಗೆಲ್ತಾರ. ಎಲ್ಲ ನೋಡೋಣ ಏನಾಗ್ತದೆ ಅಂತಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬೇಡಿ. H16 ನ್ಯೂಸ್ ಅರ್ಥ ಸತ್ಯ ಕೈಗಣಿ ವಂದನೆಗಳು.